ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, AICC ಪ್ರೆಸಿಡೆಂಟ್ ಆದ ನಮ್ಮ AICC ಖರ್ಗೆ ಸಾಹೇಬರಿಗೆ ಧನ್ಯವಾದಗಳು ಹೇಳಬೇಕು. ಮತ್ತು DK ಶಿವಕುಮಾರ್ ಸಾಹೇಬರು ನಮ್ಮ KPCC ಅಧ್ಯಕ್ಷರಾದ ಅವ್ರಿಗೂ ಧನ್ಯವಾದಗಳು ಹೇಳಬೇಕು. ನಮ್ಮ CM ಸಾಹೇಬರು ಸಿದ್ದರಾಮಯ್ಯಜಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಮತ್ತು ಇಲ್ಲಿ ನಮ್ಮ ಬಳ್ಳಾರಿಯ ನಾಗೇಂದ್ರ ಅಣ್ಣವರು ಮತ್ತು ಭರತ್ ರೆಡ್ಡಿ ಅವರು ಉಸ್ತುವಾರಿ ಸಚಿವರು ಮತ್ತು ನಮ್ಮ MLA ಇಬ್ಬರು ಅವರ ಅನಿಸಿಕೆ, ಅವರು ಪ್ರಯತ್ನ, ಎಲ್ಲರೂ ಪ್ರಯತ್ನದಿಂದ ನಮಗೆ ಇವತ್ತು ಒಂದು DCC ಹುದ್ದೆ ಸಿಕ್ಕಿದೆ. ಈಗ ಈ ಒಂದು ಟೈಮ್ನಲ್ಲಿ ಸಿಕ್ಕಿದೆ. ಒಂದು ಖುಷಿ ಪಡೋಕ್ಕಿಂತ ಮೊದಲು ಕೆಲಸನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮಗೆ ಚಾಲೆಂಜಿಂಗ್ ಕೆಲಸ ಆಗಿದೆ. ಆದರೂ ಕೂಡ ನಮಗೆ ಒಂದು ಸುಲಭವಾದ ಒಂದು ವಾತಾವರಣ ಏನಂದರೆ, ನಮ್ಮ ಕ್ಯಾಂಡಿಡೇಟ್ ಆದ ತುಕಾರಾಮ್ ಅಣ್ಣವರು ಭಾಳ ಸರಳ, ಭಾಳ ಸ್ಮೂತ್ ಆದಂಥ ಕ್ಯಾಂಡಿಡೇಟ್ ಇರೋದ್ರಿಂದ ನಮಗೂ ಕೂಡ ಕೆಲಸ ಕಮ್ಮಿ ಅಂತಂತ ಅನಿಸ್ತತೆ. ಅದು ಇರೋದ್ರಿಂದ ಅದು ಏನಂತಾರೆ, ಸೆಲ್ಫ್ ಎಕ್ಸ್ಪ್ಲನೇಟರಿ ಅಂತಾರೆ. ಅಂದರೆ ಅವ್ರು ಅರ್ಥ ಮಾಡೋ ಅಂಥ ಕ್ಯಾಂಡಿಡೇಟ್ ಅವ್ರು ಕ್ಯಾಂಡಿಡೇಟ್ ಆಗಿರೋದ್ರಿಂದನೇ ಜನಕ್ಕೆ ಅರ್ಥ ಆಗಬೇಕು. ಜನಕ್ಕೆ ತಿಳ್ಕೊಂಡು ಇವತ್ತು ಅವರಿಗೆ ಮತ ಕೊಟ್ಟು ಗೆಲ್ಲಿಸ್ತಾರಂತಂತ ನಾನು ಅಂದ್ಕೊಂಡು ಅವ್ರ ಗೆಲುವಿಗೆ ನಾವು ಕೆಲಸ ಮಾಡ್ತೀವಿ. ಚುನಾವಣೆ ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಚುನಾವಣೆ ಈಗ ಬಂದಿದೆ. ಜನ ಭಾಳ ನಮ್ಮ ಕಾಂಗ್ರೆಸ್ ಬಗ್ಗೆ, ನಮ್ಮ 5 ಗ್ಯಾರಂಟಿ ಬಗ್ಗೆ, ನಮ್ಮ ಆಡಳಿತ ಬಗ್ಗೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗಾಗಿ ನಿಂತು ಸ್ಟೇಟ್ನ ಹೆಂಗೆ ತೊಗೊಂಡು ಹೋಗ್ತಾ ಇದ್ದಾರೆ, ಮತ್ತು DK ಶಿವಕುಮಾರ್ ಅವರು ಕೂಡ ನಮ್ಮ ಪಾರ್ಟಿಯನ್ನು ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ, ಅದು ಎಲ್ಲರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ BJPದವರು ಕರ್ನಾಟಕದಲ್ಲಿ ಎಂಟ್ರಿ ಹೊಡೆಯೋಕ್ಕೆ ಇವತ್ತಿನವರೆಗೂ ಆಗಿಲ್ಲ. ಯಾವುದ್ಯಾವುದೋ CMಗಳಿಗೆ ಒಳಗೆ ಹಾಕೋಕ್ಕೆ ಮಾಡ್ತಾಯಿದ್ದಾರೆ ಬೇರೆ ಸ್ಟೇಟ್ಗಳಲ್ಲಿ. ನಮ್ಮ ಸ್ಟೇಟಿಗೆ ಬಂದು ಒಂದು ಸುಳಿವು ಸಿಕ್ಕಿಲ್ಲ ಅವರಿಗೆ. ಒಂದು ಸುಳ್ಳು ಇದರಿಂದ ಮಾಡಬೇಕನ್ನೋದು ಕೂಡ ಸಿಕ್ಕಿಲ್ಲ. ಅಂದರೆ ನಮ್ಮ ಆಡಳಿತ ಚೆನ್ನಾಗಿದೆ. ಆ ಕಾರಣದಿಂದ ಈ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ಸೀಟುಗಳು ತೊಗೊಂಡು ಬರ್ತೀವಿ ಅಂತಂತ ನನಗೆ ಅನಿಸ್ತಾ ಇದೆ. ಈಗ ಸರಿ, ಪ್ರಚಾರ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗೋದಂಥ ಸಾಧ್ಯತೆ ಈಗ ಫೇಸ್ ವೈಸು ಎಲೆಕ್ಷನ್ ಇರೋದ್ರಿಂದ ಇವತ್ತಿನವರೆಗೂ ಸ್ವಲ್ಪ ಮಾಹಿತಿಗಳು ಇನ್ನೂ ಬಂದಿಲ್ಲ. 27ನೇ ತಾರೀಕುವರೆಗೂ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇರೋದ್ರಿಂದ ಅದು ಆದಮೇಲೆ ನನ್ನ ಅನಿಸೋ ಮಟ್ಟಿಗೆ ಇಲ್ಲಿ ಬರ್ತಾರೆ ಅಂತಂತ ನನಗೆ ಅನಿಸಿಕೆ ಅಂತ ಅಂದ್ಕೊಂಡು ಬರ್ತಾರೆ. ಡೆಲ್ಲಿಯಿಂದನೂ ಬರ್ತಾರೆ, ಪಕ್ಕದ ಸ್ಟೇಟ್ಗಳಿಂದನೂ ಬರ್ತಾರೆ. CM ಅವರು ಮತ್ತು DK ಶಿವಕುಮಾರೇ ನಮಗೆ ಸಾಕಂತ ಅನಿಸುತ್ತೆ. ಬಳ್ಳಾರಿಗೆ ಮತ್ತು ಸುತ್ತಮುತ್ತ ಇದಕ್ಕೆ ಅವರೇ ದೊಡ್ಡ ಮಾಸ್ ಲೀಡರ್ಸ್ ಆಗಿದ್ದಾರೆ. ನಮಗೆ ಅವ್ರಕ್ಕಿಂತ ದೊಡ್ಡವರು ಅಂದರೆ ಮತ್ತು ಡೆಲ್ಲಿಯಿಂದ ಯಾರು ಬರ್ತಾರೋ ಅಂತ ಇನ್ನು ಪ್ರೋಗ್ರಾಮ್ಸ್ ಇನ್ನು ಶಾರ್ಟ್ಔಟ್ ಮಾಡ್ತಾಯಿದ್ದಾರೆ. ಎಲ್ಲ ಬರ್ತಾರೆ. ಬಂದ ತಕ್ಷಣ ತಮಗೆ ಮಾಧ್ಯಮಕ್ಕೆ ಮತ್ತು ಎಲ್ಲರಿಗೂ ತಿಳಿಸಿ ಪ್ರೋಗ್ರಾಮನ್ನು ಮೊದಲೇ ತಿಳಿಸಿ ನಿಮಗೆ ಹೇಳ್ತೀವಿ. ಜಿಲ್ಲೆಯಲ್ಲಿ ಯಾವುದಾದ್ರು ಅಸಮಾಧಾನ ಏನಾದ್ರು ಕಂಡು ಬರ್ತಾ ಇದೆ? ಟಿಕೆಟ್ ಭಾಳಷ್ಟು ವಂಚಿತರಾಗಿದೆ. ಯಾರೂ ವಂಚಿತರಾಗಿಲ್ಲಲ್ಲ. ಆಕಾಂಕ್ಷಿಗಳು ಎಲ್ಲರೂ ಇರ್ತಾರೆ. ನಾನು ಕೂಡ MLA ಆಕಾಂಕ್ಷಿ ಆಗಿದ್ದೆ. ಇವತ್ತು ಭರತ್ ರೆಡ್ಡಿಗೆ ನಾನು ಕೆಲಸ ಮಾಡಿದ್ದೀನಿ. ಈಗ DCC ಹುದ್ದೆ ಕೊಟ್ಟಿದ್ದಾರೆ, ಇನ್ನೂ ಕೆಲಸ ಮಾಡ್ತೀನಿ. ಅದೇ ರೀತಿಯಾಗಿ ಆಕಾಂಕ್ಷಿಗಳು ಇರ್ತಾರೆ. ಆಕಾಂಕ್ಷಿಗಳು ಎಲ್ಲ ಮಾತುಕತೆ ಆದಮೇಲೆ ಸ್ಮೂತಾಗಿ ಯಾರು ವಿನ್ನಬಿಲಿಟಿ ಕ್ಯಾಂಡಿಡೇಟ್ ಅಂತಂತ ನೋಡಿ ಚೂಸ್ ಮಾಡಿದ್ದಾರೆ. ಅದರಲ್ಲಿ ಆ ಕ್ಯಾಂಡಿಡೇಟ್ಗೆ ನಮ್ಮ ಉಸ್ತುವಾರಿ ಸಚಿವರಾಗಲಿ, ನಮ್ಮ MLAಗಳಾಗಲಿ, ಬಳ್ಳಾರಿ ಅಂತಲ್ಲ ವಿಜಯನಗರ ಡಿಸ್ಟಿಕ್ನಲ್ಲಿ ಕೂಡ ಆಗಲಿ, ಎಲ್ಲರೂ ಕೂತ್ಕೊಂಡು ಒಂದು ಕಾಮನ್ ಕ್ಯಾಂಡಿಡೇಟನ್ನು ಚೂಸ್ ಮಾಡಿದಾಗ, ಎಲ್ಲರ ಅಭಿಪ್ರಾಯ ತೊಗೊಂಡಾಗ ತುಕಾರಾಮ್ ಅಣ್ಣವ್ರದ್ದು ಹೆಸರು ಚೆನ್ನಾಗಿ ಬಂದೈತೆ ಅಂದಮೇಲೆ ಅವ್ರಿಗೆ ಕೊಟ್ಟಿದ್ದಾರೆ. ಸರಿ, ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸರ್, ನೀವು ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತೀವಿ? ನಿಮ್ಮ ಯೋಜನೆಗಳು ಏನಿದೆ? ಈಗ ಫಸ್ಟು ಯೋಜನೆ ಮಾಡಲಿಕ್ಕೆ ಟೈಮ್ ಇಲ್ಲ. ಈಗ ಫಸ್ಟು ಚುನಾವಣೆ ಸಂದರ್ಭ ಆಗುತ್ತೆ. ಚುನಾವಣೆ ಆದಮೇಲೆ ನೀವು ನನಗೆ ಪ್ರಶ್ನೆ ಕೇಳಿದರೆ, ನಾನು ಸಾಕಷ್ಟು ಪ್ರೋಗ್ರಾಮ್ಸ್ ಇದ್ದಾವೆ. ಸಾಕಷ್ಟು ಹಳೆ ಕಾಂಗ್ರೆಸ್ಸು ಕಾರ್ಯಕರ್ತರು, ನಿಜ ಕಾರ್ಯಕರ್ತರು,
ಮತ್ತು ಗ್ರಾಸ್ ರೂಟ್ ಲೆವೆಲಲ್ಲಿ ಬೂತ್ ಲೆವೆಲಲ್ಲಿ ಏನು ಕಾರ್ಯಕರ್ತರಿದೆ ಅವ್ರ ಅನಿಸಿಕೆಗಳನ್ನು ಅವ್ರದ್ದು ಏನಿದೆ ಕಷ್ಟ ಆರ್ಗನೈಸೇಷನ್ನ ಹೆಂಗೆ ಸ್ಟ್ರೆಂತ್ ಮಾಡಬೇಕನ್ನೋದು ಒಂದು ಪ್ರಯತ್ನ ಮಾಡ್ತೀನಿ. ಈಗ ಹಿಂದೆ ಅವರು ಮಾಡಿದ್ದಾರೆ, ಹಿಂದಿನವರು ಮಾಡಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ. ನಮ್ಮ ರಫೀಕ್ ಅಣ್ಣವರು ಅವರು ಎಲ್ಲ ಒಂದು ಸ್ಟ್ರೈಕುಗಳು ನಾವು ಅವ್ರ ಆಪೋಸಿಷನ್ ಇದ್ದಾಗ ಮಾಡಿ ಭಾಳ ಕಷ್ಟ ಟೈಮ್ನಲ್ಲಿ ಮಾಡಿದ್ದಾರೆ. ಸೊ ಅವ್ರಿಗೂ ನಾವು ಥ್ಯಾಂಕ್ಸ್ ಅಂತಂತ ಹೇಳ್ಬೇಕಾಗತ್ತೆ. ಅದು ಕಟ್ಕೊಂಡು ಇಲ್ಲಿ ತನಕ ಬರೋದು ಸುಲಭ ಅಲ್ಲ. ಸೊ ಅದು ಈ ರೀತಿಯಾಗಿ ನನಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ. ಈ ಪ್ಲ್ಯಾಟ್ಫಾರ್ಮ್ನ ಮುಂದೆ ತೊಗೊಂಡು ಹೋಗೋದು ನನ್ನ ಜವಾಬ್ದಾರಿ ಆಗುತ್ತೆ. ನೋಡೋಣ ಮುಂದೆ ಟೈಮ್ನಲ್ಲಿ ಜನರು, ಬೆಂಬಲಿಗರು, ಪಾರ್ಟಿ ಆಫೀಸು ಎಲ್ಲರೂ ಹೆಂಗೆ ಬೆಂಬಲ ಕೊಡ್ತಾರೆ, ನಮ್ಮ ಪ್ರೋಗ್ರಾಮಿಗೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡಿ ಮುಂದೆ ನಾವು ನಡೆಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.